ನನ್ನ ಪ್ರಿಯ ಪ್ರೇಕ್ಷಕರಿಗೆ ಒಂದು ಪುಟ್ಟ ವಿನಂತಿ ಚಿಕ್ಕದಾಗಿ ಹೇಳಿ ಮುಗಿಸ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ ನಾನು ಒಂದೇ ವಿಷಯವನ್ನ ಇಟ್ಕೊಂಡು ಇಷ್ಟುದ್ದ ವಿಡಿಯೋನ ಹೇಳ್ಕೊಂಡು ಹೋಗ್ತಾ ಇಲ್ಲ. ದಯವಿಟ್ಟು ನಿಮಗೆ ಒಂದು ದಿವಸದಲ್ಲಿ 10ರಿಂದ 12 ನಿಮಿಷ 15 ನಿಮಿಷ ಒಂದು 10 ನಿಮಿಷನಾದ್ರೂ ಅಟ್ಲೀಸ್ಟ್ ಸಮಯವನ್ನ ಕೊಟ್ಟು ಈ ವಿಡಿಯೋವನ್ನ ಪ್ಲೇ ಮಾಡಿ ಒಂದ್ ಕಡೆ ಮನೇಲಿ ಇಟ್ಕೊಂಡು ಓಡಾಡ್ತಾ ಕೆಲಸ ಮಾಡ್ತಾ ನೀವು ಕೇಳಿಸ್ಕೊಂಡ್ರೆ ಇಂದು ಪ್ರಚಲಿತವಾಗಿ ದೇಶದಲ್ಲಿ, ರಾಜ್ಯದಲ್ಲಿ ಮತ್ತೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಕೂತ್ಕೊಂಡು ಪೇಪರ್ ಓದಕ್ಕಾಗಲ್ಲ, ಟಿವಿ ನೋಡಕ್ಕಾಗಲ್ಲ, ನ್ಯೂಸ್ ಎಳಿತಾ ಇರ್ತಾರೆ, ಒಂದೇ ನ್ಯೂಸ್ ಅನ್ನು ಹೇಳ್ತಾ ಇರ್ತಾರೆ, ಬೇಡವಾಗಿರೋದನ್ನ ಹಾಕ್ತಾ ಇರ್ತಾರೆ. ಆ ರೀತಿ ನಾನು ಮಾಡಿಲ್ಲ. ದಯವಿಟ್ಟು ಎಲ್ಲಾ ವಿಚಾರವನ್ನ ಯಾವ್ದಾವ್ದು ಬೇಕೋ ಅಷ್ಟನ್ನ ಸಂಕ್ಷಿಪ್ತವಾಗಿ ವಿವರವಾಗಿ ತಿಳಿಸ್ತೀನಿ ವಿಡಿಯೋದಲ್ಲಿ. ದಯವಿಟ್ಟು ನಂಗೆ ಕೇಳಿಸ್ಕೊಂಡು ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಪ್ರಿಯ ಪ್ರೇಕ್ಷಕರಿಗೆಲ್ಲರಿಗೂ ಗುಡ್ ಮಾರ್ನಿಂಗ್. ಬನ್ನಿ, ಇವತ್ತಿನ ಸುದ್ದಿ ಸಮಾಚಾರವನ್ನು ತಿಳಿಯೋದಕ್ಕಿಂತ ಮೊದಲು ಒಂದು ಪುಟ್ಟ ಜೋಕನ್ನು ಹೇಳ್ತೀನಿ. ಟೀಚರ್ ಹೇಳ್ತಾರೆ, ನೋಡೋ ರಮೇಶ, ಐ ಆಮ್ ಗೋಯಿಂಗ್ ಅನ್ನೋದನ್ನು ಕನ್ನಡದಲ್ಲಿ ಹೇಳು, ಅನುವಾದ ಮಾಡಿ ಹೇಳು ಅಂತಾನೆ. ಅದಕ್ಕೆ ರಮೇಶ ಹೇಳ್ತಾನೆ, ಐ ಆಮ್ ಗೋಯಿಂಗ್ ಅಂದರೆ ನಾನು ಹೋಗುತ್ತಿದ್ದೇನೆ ಅಂತ ಹೇಳ್ತಾನೆ. ಹಾಗಾದರೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಅದನ್ನು ಹೇಳು ಅಂತಾನೆ. ಐ ಆಮ್ ನಾಟ್ ಗೋಯಿಂಗ್ ಅನ್ನೋದನ್ನು ಕನ್ನಡದಲ್ಲಿ ಹೇಳು ಅಂತಾನೆ. ಆಗ ರಮೇಶ ಹೇಳ್ತಾನೆ, ನಾನು ಬರ್ತಿದ್ದೀನಿ ಸರ್ ಅಂತ. ಫ್ರೆಂಡ್ಸ್, ಇಂದಿನ ನಿತ್ಯ ಪಂಚಾಂಗ ಸೂರ್ಯ ಉದಯ 5:54, ಸೂರ್ಯಾಸ್ತ ಸಂಜೆ 6:45. ಇಂದಿನ ನಕ್ಷತ್ರ ಮೃಗಶಿರ ನಕ್ಷತ್ರ. ರಾಹುಕಾಲ ಬೆಳಿಗ್ಗೆ 7:30ರಿಂದ 9, ಗುಳಿಕಾಲ ಮಧ್ಯಾಹ್ನ 1:30ರಿಂದ 3, ಯಮಗಂಡ ಕಾಲ ರಾತ್ರಿ 10:30ರಿಂದ 12. ಫ್ರೆಂಡ್ಸ್, ಆಭರಣ ಪ್ರಿಯರಿಗೆ ನಿನ್ನೆ ಏನು ದರ ಇತ್ತೋ ಅದೇ ಸ್ಥಿತಿಯನ್ನ ಅದು ಕಾಯ್ದುಕೊಂಡಿದೆ. ಬನ್ನಿ, ಇಲ್ಲೊಂದು ಒಳ್ಳೆ ಸುದ್ದಿ. ಇಂದು ನೇರ ಫೋನ್ ಇನ್ ಕಾರ್ಯಕ್ರಮ. ಸಮಯ ಮಧ್ಯಾಹ್ನ 3ರಿಂದ 4 ಗಂಟೆಗೆ. ಫೋನ್ ಮಾಡಿ ಸಿಇಟಿ ಗೊಂದಲಗಳಿಗೆ ಉತ್ತರವನ್ನ ಪಡಿಬಹುದು. ಈ ಬಾರಿ ಸಿಇಟಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಎಷ್ಟು ಹಂತಗಳಲ್ಲಿ ಸೀಟು ಹಂಚಿಕೆ ಕೌನ್ಸಿಲಿಂಗ್ಗೆ ನಡೆಯಲಿದೆ, ಕಾಲೇಜು ಹಾಗೂ ಕೋರ್ಸ್ ಆಯ್ಕೆ ಹೇಗೆ, ಆಯ್ಕೆ ಮಾಡಿಕೊಂಡ ಕಾಲೇಜು ಮತ್ತು ಕೋರ್ಸ್ ಬೇಡ ಅಂದ್ರೆ ಏನ್ ಮಾಡಬೇಕು, ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜಿನಲ್ಲಿ ಸೀಟು ಸಿಗಬಹುದು ಅನ್ನೋ ಮಾಹಿತಿ ಕೂಡ ತಿಳಿಬಹುದು. ನೀಟ್ ಫಲಿತಾಂಶದ ಬಳಿಕ 2ನೇ ಕೌನ್ಸಿಲಿಂಗ್ ನಲ್ಲಿ ಭಾಗವಹಿಸಲು ಅವಕಾಶ ಇದೆಯಾ, ಹೀಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಹಲವು ಪ್ರಶ್ನೆಗಳಿಗೆ ಗೊಂದಲಗಳಿರುತ್ತೆ. ಹಾಗಾಗಿ ವಿಜಯ ಕರ್ನಾಟಕ ಏರ್ಪಡಿಸಿರುವ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಉತ್ತರ ನಿಮಗೆ ಸಿಗುತ್ತೆ. ಕರೆ ಮಾಡಬೇಕಾದ ಸಂಖ್ಯೆ 08040877665. ಮತ್ತೊಮ್ಮೆ 08040877665. ಈ ನಂಬರ್ಗೆ ನೀವು ಕರೆ ಮಾಡಿ ಸಂಪರ್ಕಿಸಬಹುದು. ಸಮಯ ಮಧ್ಯಾಹ್ನ 3ರಿಂದ 4. ಫ್ರೆಂಡ್ಸ್, ಏನ್ ಗೊತ್ತಾ, ನಿರ್ಮಲಾ ಸೀತಾರಾಮನ್ ಅವರು ಒಂದ್ ಮಾತನ್ನು ಹೇಳಿದ್ದಾರೆ. 2014 ಆದ ನಂತರ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಅನುದಾನ 5 ಪಟ್ಟು ಹೆಚ್ಚನ್ನ ಕೊಟ್ಟಿದ್ದೀವಿ. ಬೆಂಗಳೂರು ತೆರಿಗೆ ಬೆಂಗಳೂರಿಗಷ್ಟೇ ಮಾತ್ರ ಸೀಮಿತನಾ, ಇದು ನ್ಯಾಯನಾ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಕರ್ನಾಟಕವನ್ನ ನಾವು ಯಾವತ್ತೂ ನಿರ್ಲಕ್ಷ್ಯ ಮಾಡಿಲ್ಲ. ಸಂಪನ್ಮೂಲ ಇದ್ರಷ್ಟೇ ಗ್ಯಾರಂಟಿ ನೀಡಬೇಕು ಕರ್ನಾಟಕದವರು. ರಾಜ್ಯ ಸರ್ಕಾರಗಳು ಬಜೆಟ್ ಲೆಕ್ಕಾಚಾರವಿಲ್ಲದೆ ಗ್ಯಾರಂಟಿಗಳನ್ನ ನೀಡೋದ್ರಿಂದ ಆರ್ಥಿಕತೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಕೆಲವು ರಾಜ್ಯಗಳು ಇಂತಹ ಯೋಜನೆಗಳನ್ನ ಆರ್ಥಿಕ ಶಿಸ್ತಿನೊಂದಿಗೆ ಉತ್ತಮವಾಗಿ ನಿರ್ವಹಿಸ್ತಾ ಇದ್ದಾರೆ. ಈ ಯೋಜನೆಗಳನ್ನ ನೀಡೋದಕ್ಕೆ ಬಜೆಟ್ ನಲ್ಲಿ ಸಾಕಷ್ಟು ಸಂಪನ್ಮೂಲಗಳಿದ್ರೆ ಮಾತ್ರ ರಾಜ್ಯಗಳು ಘೋಷಿಸಬೇಕು. ಬಜೆಟ್ ನಲ್ಲಿ ದುಡ್ಡಿಲ್ಲ ಅಂದ್ರೆ ಯೋಜನೆಗಳನ್ನ ಘೋಷಿಸಬಾರ್ದು. ಈ ಬಳಿಕ ಕೇಂದ್ರ ಸರ್ಕಾರ ನಮಗೆ ಹಣ ಕೊಡ್ತಾ ಇಲ್ಲ ಅನ್ನೋ ಗೂಬೆನ ನಮ್ಮ ಮೇಲೆ ಕೂರಿಸಬಾರ್ದು ಅಂತೇಳಿ ಹೇಳಿದ್ದಾರೆ. ಹಾಗೆ ಕೋಲ್ಡ್ ಸ್ಟೋರೇಜ್ಗಾಗಿ ರಾಜ್ಯದ ಪ್ರಸ್ತಾವನೆನೇ ಇಲ್ಲ. ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂ ಮತ್ತು ಹಣ್ಣುಗಳ ಉತ್ಪಾದನೆ ಆಗ್ತಾ ಇದ್ರೂ ಕೂಡ ಈ ಭಾಗದಲ್ಲಿ ಕೋಲ್ಡ್ ಸ್ಟೋರೇಜ್ ಸೌಲಭ್ಯ ಇಲ್ಲ ಅನ್ನೋ ಪ್ರಶ್ನೆಗೆ ರೈತರ ಉತ್ಪಾದಕ ಸಂಸ್ಥೆಗಳ ಮೂಲಕ ಕೋಲ್ಡ್ ಸ್ಟೋರೇಜ್ ಮತ್ತು ಗೋದಾಮು ಯೋಜನೆಗಾಗಿ ಕೇಂದ್ರ ಬಜೆಟ್ ನಲ್ಲಿ ಅವಕಾಶಗಳನ್ನ ಕರ್ನಾಟಕ ಬಳಸಿಕೊಳ್ಳಬೇಕಿದೆ. ಇದಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ರಾಜ್ಯದಿಂದ ಯಾವುದೇ ಪ್ರಸ್ತಾವನೆ ಬಂದಿಲ್ಲ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಲೋಪದೋಷಗಳು ನಮ್ಮಲ್ಲೇ ಇರ್ತವೆ ಕೆಲವೊಂದು ಬಾರಿ ಅಲ್ವಾ. ಮುಂದಿನ ಸುದ್ದಿಗೆ ಹೋಗೋಣ. ಫ್ರೆಂಡ್ಸ್, ಏನ್ ಗೊತ್ತಾ, ಈ ಜಗತ್ತಲ್ಲಿ ತುಂಬಾ ಸೋಜಿಗಗಳಿದೆ. ಅದರಲ್ಲಿ ಇದೊಂದು ವಿಶೇಷವಾದ ಸುದ್ದಿ ಅನ್ನಿಸ್ತು. ಹಾಗಾಗಿ ನಾನೆಲ್ಲ ನ್ಯೂಸ್ಗಳನ್ನ ನೋಡೋದಕ್ಕಿಂತ ಮೊದಲು ಇದೊಂದು ವಿಚಾರ ಹಂಚ್ಕೊಳ್ಳೋಣ ಅಂತ ನಿಮ್ಗೆ ಅನ್ನಿಸ್ತು, ನಿಮ್ಮ ಹತ್ರ ಅನ್ನಿಸ್ತು. ದೇಶದಲ್ಲಿ ತುಂಬಾ ಜನಪ್ರಿಯ ಆಗ್ಬೇಕು ಅಂತ ಹೇಳ್ಬಿಟ್ಟು ಜನಪ್ರಿಯ ಅಂತ ಹೇಳಿ ಹೆಸರಿಟ್ಕೊಂಡ್ರೆ ಹೆಂಗಿರತ್ತೆ, ಹಂಗೆ ಬರೆದ ಪುಸ್ತಕ ಬೆಸ್ಟ್ ಸೇಲರ್ ಆಗ್ಬೇಕು ಅಂತೇಳಿ ಪುಸ್ತಕಕ್ಕೆ ಬೆಸ್ಟ್ ಸೇಲರ್ ಅಂತ ಹೆಸರಿಟ್ರೆ ಹೆಂಗಿರತ್ತೆ, ಈ ರೀತಿ ಯೋಚನೆ ಮಾಡಿ ಒಬ್ಬ ತಾಯಿ ಮಕ್ಕಳಿಗೆ ರಾಜ್ಯದ ಹೆಸರುಗಳನ್ನ ಇಟ್ಟಿದ್ದಾರೆ. ನಮಗಿದು ಜೋಕ್ ಅನ್ಸ್ಬೋದು, ಆದ್ರೆ ಇದು ಅಮೆರಿಕಾದಲ್ಲಿ ಒಬ್ಬ ತಾಯಿ ಮಾಡಿರ್ತಕ್ಕಂಥ ನಿಜವಾದ ವಿಚಾರ. ಎಲ್ರೂ ಅವರನ್ನ ನೆನ್ಪಿಟ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರು ಈ ರೀತಿ ಮಾಡಿದ್ದಾರೆ. ತಾಯಿ ಹೆಸರು ಗ್ರೀನ್ ಡೇವಿಸ್ ಅಂತ. ಮಕ್ಕಳು ತಮ್ಮ ಪರಿಸ್ಥಿತಿಯನ್ನ ಮೀರಿ ದೊಡ್ಡದಾಗಿ ಯೋಚನೆ ಮಾಡಬೇಕು, ಸಮಾಜದಲ್ಲಿ ಯಾರು ಅವರನ್ನ ಸುಲಭವಾಗಿ ಮರಿಬಾರದು ಅನ್ನೋ ಆಸೆ ಅವ್ರದ್ದು. ಹಾಗಾಗಿ ತಮ್ಮ ಮಕ್ಕಳಿಗೆ ಅಮೆರಿಕದಲ್ಲಿರೋ ಪ್ರಸಿದ್ಧ ರಾಜ್ಯಗಳ ಹೆಸರುಗಳನ್ನ ಅವರು ಇಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ನೆವಾಡಾ, ಮೊಂಟಾನಾ, ಇಂಡಿಯಾನಾ, ಅರಿಜೋನಾ,
ಮಿಸೌರಿ ಹಾಗೂ ಡಕೋಟಾ ಅಂತ ಈ ಮಕ್ಕಳ ಹೆಸರು. ಸದ್ಯ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ, ಆದ್ರೆ ಅವರು ಮಾಡಿರೋ ಸಾಧನೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದ್ರೂ ಕೂಡ ತಾಯಿ ಆಸೆಯಂತೆ ಈಗ ತಮ್ಮ ಹೆಸರಿನ ಕಾರಣಕ್ಕೆ ಅವರು ಸುದ್ದಿ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ವಾ ಇದೊಂಥರ ನ್ಯೂಸ್. ನೋಡಿ, ಮುಂದೆ ಈ AI ಯುಗದಲ್ಲಿ ಭಿಕ್ಷೆ ಬೇಡೋ ರೋಬೋಟ್ ಕೂಡ ಬಂದ್ಬಿಡ್ತು. ಮನುಷ್ಯ ಆಲ್ರೆಡಿ ನಾವು ಕೆಲಸವನ್ನ ಕಳ್ಕೊಂಡು ಈ AI ಬಂದ್ಮೇಲೆ ಭಿಕ್ಷೆ ಬೇಡಬೇಕು ಅಂತೇಳಿ ಯೋಚನೆ ಮಾಡೋ ಟೈಮಲ್ಲೇ ರೋಬೋಟ್ ಕೂಡ ಭಿಕ್ಷೆ ಬೇಡಕ್ ಬಂದಿದೆ. ಏನಪ್ಪಾ ಅಂತಂದ್ರೆ, ಎಡ್ವರ್ಡ್ ಎಂಬ ಹ್ಯೂಮನಾಯ್ಡ್ ರೋಬೋಟ್ ಬೀದಿ ಹಂದಿಗಳನ್ನ ಓಡಿಸೋ ಸುದ್ದಿ ಈಗ ತಾನೇ ಮನ್ಸಿಂದ ದೂರ ಆಗೋದಕ್ಕಿಂತ ಮೊದಲೇನೆ ಇನ್ನೊಂದು ರೋಬೋಟ್ ಸುದ್ದಿಯಾಗಿದೆ. ಸದ್ಯ ಈ ರೋಬೋಟ್ ಸುದ್ದಿಯಾಗ ಕಾರಣ ಏನಪ್ಪಾ ಅಂದ್ರೆ ಹೈಟೆಕ್ ಭಿಕ್ಷಾಟನೆ ಮಾಡುತ್ತೆ ಇದು. ಹೌದು, ಅಕ್ಷರ ಸಹ ಇದು ಹೈಟೆಕ್ ಭಿಕ್ಷಾಟನೆನೆ. ಚೀನಾದ ಬೀದಿಗಳಲ್ಲಿ QR ಕೋಡ್ ಇಟ್ಕೊಂಡು ಭಿಕ್ಷೆ ಬೇಡ್ತಾ ಇರೋ ರೋಬೋಟ್ ನ ವಿಡಿಯೋ ಈಗ ವೈರಲ್ ಆಗಿದೆ. ರೋಬೋಟ್ ಅನ್ನ ಮೊಣಕಾಲೂರಿ ಕೈ ಎತ್ತಿ ಭಿಕ್ಷೆ ಕೇಳೋ ಹಾಗೆ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ. ಜನ ಪೇ ಮಾಡಿದ ಹಣವನ್ನ ಈ ರೋಬೋಟ್ ಚಾರ್ಜ್ ಮಾಡಿಕೊಳ್ಳೋದಕ್ಕೆ ಬಳಸುತ್ತಂತೆ. ಈಗಾಗಲೇ AI ಬಂದು ಉದ್ಯೋಗ ಕಳೆದುಕೊಂಡಿರೋ ಭೀತಿಯಲ್ಲಿರೋ ಜನ ಇನ್ನ ಭಿಕ್ಷೆ ಬೇಡಿ ಬದುಕಬೇಕಪ್ಪ ಅನ್ನೋ ಕಾಲಕ್ಕೆ ಬೇಸರದಲ್ಲಿದ್ದಾಗ ಈಗ ರೋಬೋಟ್ ಕೂಡ ಭಿಕ್ಷೆ ಬೇಡೋದಕ್ಕೆ ಶುರು ಮಾಡಿ ಆ ಅವಕಾಶನೂ ನಮ್ಮಿಂದ ಕಿತ್ಕೋತಿದೆಯಲ್ಲಪ್ಪ ಅಂತೇಳಿ ಜನ ಬೇಸರವನ್ನ ಮತ್ತೆ ಕಮೆಂಟ್ಗಳನ್ನ ಎಸಿತಾ ಇದ್ದಾರೆ. ಫ್ರೆಂಡ್ಸ್, ಏನ್ ಗೊತ್ತಾ, ನಿನ್ನೆ ತಾನೇ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಮತ್ತೆ ಜ್ಯೋತಿ ಬಗ್ಗೆ ಒಂದು ಅಪ್ಡೇಟ್ ಬಂದಿತ್ತು. ಇದರಲ್ಲಿ ಪ್ರತಿಪಕ್ಷಗಳು ಇವರು ಸುಮ್ಮನೆ ಇದನ್ನ ಗ್ಯಾರಂಟಿ ಯೋಜನೆಗಳನ್ನ ತೆಗೆದುಹಾಕೋದಿಕ್ಕೆ, ಎಷ್ಟೋ ಫಲಾನುಭವಿಗಳನ್ನ ದೂರ ಇಡೋದಿಕ್ಕೆ ಈ ರೀತಿ ನಾಟಕ ಮಾಡ್ತಾ ಇದ್ದಾರೆ ಎಂದಾಗ CM ಅವರು ಯಾರು ಆತಂಕ ಪಡಬೇಕಾಗಿಲ್ಲ, ನಾನು ಇದು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ತೀನಿ, ಆದ್ರೆ ಫಲಾನುಭವಿಗಳಿಗೆ ಮಾತ್ರ ಸಿಗ್ಬೇಕು ಅನ್ನೋ ಉದ್ದೇಶಕ್ಕೆ ಈ ರೀತಿ ಮಾಡಿದ್ದೀನಿ ಅಂತೇಳಿ ಭರವಸೆಯ ಮಾತುಗಳನ್ನ ಆಡಿದ್ದಾರೆ. ಫ್ರೆಂಡ್ಸ್, ನೀಟ್ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ವಿಚಾರ. ನೀಟ್ ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತೆ ಸೋರಿಕೆ ವದಂತಿಯನ್ನ ನಂಬೇಡಿ ಅಂತ ಹೇಳ್ಬಿಟ್ಟು ನೋಡಿ. ಈ ನಡುವೆ ನಕಲಿ ಪ್ರಶ್ನೆ ಪತ್ರಿಕೆ ಮಾರಾಟ ಮಾಡುತ್ತಿದ್ದ ಆರೋಪದ ಮೇಲೆ ಬಿಹಾರದಲ್ಲಿ 4 ಬಂಧಿಸಲಾಗಿದೆ. ಪರೀಕ್ಷಾ ಆಕಾಂಕ್ಷಿಗಳು ಪೋಷಕರನ್ನ ಗುರಿಯಾಗಿಸಿಕೊಂಡು ನಕಲಿ ಪ್ರಶ್ನೆ ಪತ್ರಿಕೆ ಮಾಡಲೆತ್ನಿಸಿದ ಆರೋಪದ ಮೇಲೆ ಮುಜಾಫರಾಬಾದ್ನಲ್ಲಿ ಆರೋಪಿಗಳನ್ನ ಬಂಧಿಸಿದ್ದಾರೆ. 4 ಬಂಧನ ಮಾಡಲಾಗಿದೆ. ರೈಲು ಪ್ರಯಾಣಿಕರು ಇಲ್ಲೊಂದು ವಿಚಾರವನ್ನ ಗಮನಿಸಬೇಕು. ಆಗಸ್ಟ್ 7ರವರೆಗೆ ವ್ಯತ್ಯಯ ಆಗುತ್ತಂತೆ. 58 ರೈಲುಗಳ ಸಂಚಾರವನ್ನ ರದ್ದು ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಬೆಂಗಳೂರು KSR ರೈಲು ನಿಲ್ದಾಣದಲ್ಲಿ ಯಾರ್ಡ್ ನವೀಕರಣ ಮತ್ತು ಸುರಕ್ಷತಾ ಕಾಮಗಾರಿ ಹಿನ್ನೆಲೆಯಲ್ಲಿ ಜೂನ್ ಮಧ್ಯಭಾಗದಿಂದ ಆಗಸ್ಟ್ ಮೊದಲ ವಾರದವರೆಗೆ ಪ್ರಮುಖ ಎಕ್ಸ್ಪ್ರೆಸ್, ಪ್ಯಾಸೆಂಜರ್ ಮತ್ತು ಮೆಮು ಸೇರಿ 58 ರೈಲುಗಳ ಸಂಚಾರವನ್ನ ರದ್ದುಪಡಿಸುವುದಾಗಿ ನೈಋತ್ಯ ರೈಲ್ವೆ ತಿಳಿಸಿದೆ. ಪ್ರಯಾಣಿಕರು ನಿಲ್ದಾಣಕ್ಕೆ ಹೊರಡುವ ಮುನ್ನ ರೈಲ್ವೆ ಇಲಾಖೆಯ ಹೆಲ್ಪ್ ಲೈನ್ ಅಥವಾ ವೆಬ್ಸೈಟ್ ಮೂಲಕ ಇತ್ತೀಚೆಗೆ ವೇಳಾಪಟ್ಟಿ ಗಮನಿಸಿ ಖಚಿತಪಡಿಸಿಕೊಳ್ಳಲು ಪ್ರಕಟಣೆಯಲ್ಲಿ ವಿನಂತಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಇಲ್ಲೊಂದೊಳ್ಳೆ ವಿಚಾರ. ಶಾಸಕ ಪ್ರದೀಪ್ ಈಶ್ವರ್ ಅವರು ತಮ್ಮ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಉಚಿತ KPSC ತರಬೇತಿ ಕಾರ್ಯಾಗಾರವನ್ನ ಚಿಕ್ಕಬಳ್ಳಾಪುರದ ಮುನಿಸಿಪಲ್ ಕಾಲೇಜಿನಲ್ಲಿ ಉದ್ಘಾಟಿಸಿದರು. ವಿಜಯಪುರ, ಧಾರವಾಡ, ಬೆಂಗಳೂರಿನ ಅತ್ಯುತ್ತಮ KPSC ಮತ್ತು UPSC ತರಬೇತಿದಾರರಿಂದ ತರಬೇತಿ ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಅಧ್ಯಯನ ಸಾಮಗ್ರಿ ಮತ್ತೆ ಉಪಹಾರ ಹಾಗೂ ಊಟದ ವ್ಯವಸ್ಥೆಯನ್ನ ಶಾಸಕರು ಮಾಡಿದ್ದಾರೆ. ರಾಜ್ಯ ಬಂದಿಖಾನೆಯ DIGP ಜಿನೇಂದ್ರ ಕಣಗಾವಿ ಮತ್ತು ಇತಿಹಾಸ ತಜ್ಞ ಗಜ್ಜೆ ಅವರು ಉಪಸ್ಥಿತರಿದ್ದರು. ಫ್ರೆಂಡ್ಸ್, ನಾ ಹಿಂದಿನ ನ್ಯೂಸ್ ಅಲ್ಲಿ ತಿಳಿಸಿದ ಹಾಗೆ ನ್ಯಾಷನಲ್ ಗೋಲ್ಡ್ ಮಳಿಗೆಯನ್ನ ಆರಂಭ ಮಾಡಲಾಯಿತು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಕಳೆದ 18 ವರ್ಷಗಳಿಂದ ಮನೆ ಮಾತಾಗಿರುವ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆ ಗ್ರಾಹಕರ ಅಪೇಕ್ಷೆ ಮೇರೆಗೆ ನಗರದ BH ರಸ್ತೆಯಲ್ಲಿ ವಿನಾಯಕ ಪಾರೇಖ ಮಾಲ್ ಎದುರು ನೂತನ ಮಳಿಗೆಯನ್ನ ಆರಂಭಿಸಿದ್ರು. ನೋಡಿ, ಇಲ್ಲೊಂದು ಬೇಸರದ ವಿಚಾರ. ಕರ್ತವ್ಯ ಮಾಡೋರೇ ಈ ರೀತಿ ಮಾಡ್ಬಿಟ್ರೆ ಹೇಗೆ ಅಲ್ವಾ. ರಾಜಸ್ಥಾನದ ACB ಬರೆಗೆ ಬೆಂಗಳೂರು HAL ಪೊಲೀಸ್ ಠಾಣೆಯ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ 3 ಪೊಲೀಸರು ಲಂಚ ಪ್ರಕರಣದಲ್ಲಿ ರಾಜಸ್ಥಾನದ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ACBಗೆ ಸಿಕ್ಕಿಬಿದ್ದು ಜೈಲಿಗೆ ಸೇರಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ K ಅನಿತಾ, ಹೆಡ್ ಕಾನ್ಸ್ಟೇಬಲ್ ಉಳುವಪ್ಪ ತೇಗೂರು ಹಾಗೂ ಕಾನ್ಸ್ಟೇಬಲ್ ಯತೀಶ್ ಅವರನ್ನ ಲಂಚ ಪಡೆದ ಆರೋಪದ ಮೇಲೆ ರಾಜಸ್ಥಾನದ ACB ಅಧಿಕಾರಿಗಳು ಬಂಧಿಸಿದ್ದಾರೆ. ಫ್ರೆಂಡ್ಸ್, ಇಲ್ಲೊಂದು ಬೇಸರದ ವಿಚಾರ. ಸರ್ಕಾರಿ ಶಾಲೆ ತಾರಸಿ ಗಾರೆ ಕುಸಿತ. ಕಲಬುರಗಿ ನಗರದಲ್ಲಿ ಸರ್ಕಾರಿ ಮಹಿಳಾ PU ಕಾಲೇಜಿನ ಚಾವಣಿ ಕುಸಿದ ಘಟನೆ ಮರೆಯುವ ಮುನ್ನವೇ ಆಳಂದ ತಾಲೂಕಿನ ಸಂಗೋಳಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ಕಟ್ಟಡದ ತಾರಸಿ ಗಾರೆ ಕುಸಿದು ಬಿದ್ದಿದೆ. ಭಾನುವಾರ ಶಾಲೆ ರಜೆ ಇದ್ದ ಕಾರಣ ಅಪಾಯ ತಪ್ಪಿದೆ. ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಪೋರ್ಟ್ಸ್ ವಿಚಾರಕ್ಕೆ ಬಂದ್ರೆ, ಗೆಲುವಿನ ಖಾತೆ ತೆರೆದ ಆಸ್ಟ್ರೇಲಿಯಾ, ಸ್ಕಾಟ್ಲೆಂಡ್, ಸೋಲಿನಿಂದ ಬ್ರೆಜಿಲ್ ಪಾರು. ಇಂದಿನ ಫುಟ್ಬಾಲ್ ಪಂದ್ಯಗಳು: ನೆದರ್ಲ್ಯಾಂಡ್ ವರ್ಸಸ್ ಜಪಾನ್, ಐವರಿ ಕೋಸ್ಟ್ ವರ್ಸಸ್ ಈಕ್ವೆಡಾರ್,
ಸ್ವೀಡನ್ ವರ್ಸಸ್ ಟುನಿಷಿಯಾ, ಸ್ಪೇನ್ ವರ್ಸಸ್ ಕೋಪ್ ವರ್ದೆ. ನೇರ ಪ್ರಸಾರ ಯುನೈಟೆಡ್ ಏಟ್ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ. ಫ್ರೆಂಡ್ಸ್, ಐಸಿಸಿ ವರ್ಲ್ಡ್ ಕಪ್ ಕ್ರಿಕೆಟ್ ಮಹಿಳಾ ಕ್ರಿಕೆಟ್ ನಡೀತಾ ಇತ್ತು. ದೀಪ್ತಿ ಮೋಡಿಗೆ ಕಂಗೆಟ್ಟ ಪಾಕ್, ಸ್ಮೃತಿ ಮೋಹಕ ಅರ್ಧಶತಕ, ಭಾರತಕ್ಕೆ 64 ರನ್ ಭರ್ಜರಿ ಜಯ. ಸ್ಮೃತಿ ಮಂದಾನ T20 ಮಾದರಿಯಲ್ಲಿ ಭಾರತದ ಪರ ಅತ್ಯಧಿಕ ಸಿಕ್ಸರ್ ಬಾರಿಸಿದ ಸಾಧನೆ ಮಾಡಿದ್ದಾರೆ. ಪಾಕಿಸ್ತಾನ ವಿರುದ್ಧ 2 ಸಿಕ್ಸರ್ ಗಳಿಸಿದ ವೇಳೆ ಅವರು ಸಹ ಆಟಗಾರ್ತಿ ಹರ್ಮನ್ ಪ್ರೀತ್ ಕೌರ್ 82 ಸಿಕ್ಸರ್ ಅವರ ದಾಖಲೆಯನ್ನ ಹಿಂದಿಕ್ಕಿದ್ದಾರೆ. ಫ್ರೆಂಡ್ಸ್, ಇಲ್ಲೊಂದು ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ 8ನೇ ವೇತನ ಆಯೋಗದ ಶಿಫಾರಸನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇಂದು ಎಷ್ಟು ಜನರಿಗೆ ಇದು ಅನುಕೂಲ ಆಗುತ್ತೆ ಅಂದ್ರೆ 8ನೇ ವೇತನ ಆಯೋಗದ ಶಿಫಾರಸು ಜಾರಿ ಆದ್ರೆ ಸುಮಾರು 55 ಲಕ್ಷ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತೆ 69 ಲಕ್ಷ ಪಿಂಚಣಿದಾರರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು, ಅವರ ಮೂಲ ವೇತನ ಭತ್ಯೆ ಪಿಂಚಣಿ ಗಣನೀಯವಾಗಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಿಚಾರ ಇದೆ. ಕನಿಷ್ಠ ವೇತನ 18,000ದಿಂದ 45,000 ರೂಪಾಯಿಗೆ ಹೆಚ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಸುದ್ದಿಯನ್ನ ನಾವು ನೋಡಬಹುದು. ಪ್ರಿಯ ಪ್ರೇಕ್ಷಕರೇ, ಇಲ್ಲೊಂದು ಒಳ್ಳೆ ವಿಚಾರ. ಶಿವಮೊಗ್ಗ ಮಲ್ನಾಡ್ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ನಿಂದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು. ನಗರದ ಮಲ್ನಾಡ್ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ನಿಂದ SSLC ಹಾಗೂ PUC ಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಶಿಕ್ಷಣದ ಜೊತೆಗೆ ಕಲಾಭಿವೃದ್ಧಿ ಹೊಂದದಿದ್ದರೆ ಪದವಿ ಅಪೂರ್ಣ ಎಂದು ಅವರು ತಿಳಿಸಿದರು. ಫ್ರೆಂಡ್ಸ್, ಶಿವಮೊಗ್ಗ ಪೆಸಿಟ್ MS ನಲ್ಲಿ KCET ಕಾಮೆಡ್ ಕೆ ಸಂವಾದ ಕೋರ್ಸ್ ಆಯ್ಕೆಯಲ್ಲಿ ವೃತ್ತಿ ಗುರಿ ಇರಲಿ. ಶಿವಮೊಗ್ಗ ಪೆಸಿಟ್ MS ಕಾಲೇಜಿನಲ್ಲಿ ಆಯೋಜಿಸಿದ್ದ KCET ಕಾಮೆಡ್ ಕುರಿತು ಸಂವಾದದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ನೀಡಿದರು. ಫ್ರೆಂಡ್ಸ್, ಏನ್ ಗೊತ್ತಾ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋ ಹಾಗೆ ಶಾಲೆ ಬಿಸಿಯೂಟಕ್ಕೆ ಬೆಲೆ ಏರಿಕೆ ಬಿಸಿ. ಶಾಲಾ ಮಕ್ಕಳ ಪೌಷ್ಟಿಕತೆಗಾಗಿ ಶಿಕ್ಷಕರ ಕೈಯಿಂದಲೇ ಹಣ, ಬೇಳೆ, ಎಣ್ಣೆ ಖರೀದಿಗೆ ಪರದಾಟ, ಶಿಕ್ಷಕರ ಸಂಘದ ಬೇಸರ. ಮುಗಿಯದ ಟೆಂಡರ್ ಪ್ರಕ್ರಿಯೆ. ಮೈಸೂರು ಜಿಲ್ಲೆಯಲ್ಲಿ 1.69 ಲಕ್ಷ ಮಕ್ಕಳಿಗೆ ಸಂಕಷ್ಟ, ಊಟದ ಪ್ರಮಾಣ ಕಡಿತ. ಫ್ಯಾಷನ್ ಪ್ರಿಯರಿಗೆ ಇಲ್ಲೊಂದು ಸುದ್ದಿ. ಹೊಸ ಆಕರ್ಷಣೆ ಹಳದಿಯ ವಜ್ರ. ನೋಡಿ, ಭಾರತದಲ್ಲಿ ಭಾರೀ ಬೇಡಿಕೆ. ವಜ್ರದ ಮಾರುಕಟ್ಟೆ ಭಾರತದ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ. ಕೆಲವು ವರದಿಗಳ ಪ್ರಕಾರ 2025ರಲ್ಲಿ ಸುಮಾರು $3.49 ಬಿಲಿಯನ್ ಮೌಲ್ಯ ಹೊಂದಿದ ಭಾರತದ ವಜ್ರದ ಮಾರುಕಟ್ಟೆಯು 2034ರ ವೇಳೆಗೆ $5.29 ಬಿಲಿಯನ್ ಗೆ ತಲುಪುವ ನಿರೀಕ್ಷೆ ಇದೆ. ಈ ಬೆಳವಣಿಗೆಯಲ್ಲಿ ಹಳದಿ ವಜ್ರದಂತ ವಿಭಿನ್ನ ಶೈಲಿಯ ಆಭರಣಗಳ ಪಾತ್ರ ತುಂಬಾ ದೊಡ್ಡದಾಗಿದೆ. ಫ್ರೆಂಡ್ಸ್, ಸಿನಿಮಾ ಪ್ರಿಯರಿಗೆ ಎಲ್ಲೆಲ್ಲೂ ಕನ್ನಡ ಸ್ಟಾರ್ಗಳ ಜೋಶ್. ಕನ್ನಡ ಸಿನಿಮಾ ನೋಡಲು ಜನರು ಚಿತ್ರಮಂದಿರಕ್ಕೆ ಬರುತ್ತಿಲ್ಲ, ಸ್ಯಾಂಡಲ್ವುಡ್ ಸ್ಟಾರ್ಗಳು ಅವರನ್ನ ಥಿಯೇಟರ್ಗೆ ಕರೆತರುತ್ತಿಲ್ಲ ಎನ್ನುವವರಿಗೆ ಕನ್ನಡ ಸ್ಟಾರ್ಗಳ ಪವರ್ ಬಗ್ಗೆ ಅರಿವಿಲ್ಲ. ಯಾಕಂದ್ರೆ ಈಗ ಕರುನಾಡಿನ ಸ್ಟಾರ್ಗಳು ಕನ್ನಡಕ್ಕಿಂತ ಪರಭಾಷೆಯಲ್ಲೇ ತುಂಬಾ ಬ್ಯುಸಿಯಾಗಿದ್ದಾರೆ. ಇನ್ನ ಉಳ್ಳವರ ವಿಚಾರ ಮೊನ್ನೆ ಕೂಡ ಹೇಳಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಉದ್ಯಮಿ ಮುಖೇಶ್ ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ಭಾನುವಾರ ಸಂಜೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು.